ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆದ್ಮೇಲೆ ವಿಶೇಷವಾಗಿ ಕಾರ್ಮಿಕರಿಗೆ ಶೋಷಣೆ ಅನ್ನುವಂಥ ವಂಚನೆ ನಿರಂತರವಾಗಿ ಆಗ್ತಾನೆ ಬಂದದ. ಇನ್ನು ನಮ್ಮ ಸರ್ಕಾರ ಒಂದಿಷ್ಟು ಕಾರ್ಮಿಕರ ಆಯ್ಕೆಯನ್ನು ಮಾಡ್ಯದ. ಆ ಇಲಾಖೆ ಮೂಲಕ ಇಂಡಿಯಾ ಲೇಬರ್ ಲೈನ್ ಅನ್ನುವಂಥ ಸಹಾಯವಾಣಿಯೊಂದು ನಿರ್ಮಾಣ ಮಾಡಿದ. ಜೊತೆಗೆ ಅದಕ್ಕೆ ವರ್ಕಿಂಗ್ ಪೀಪಲ್ ಚಾರ್ಟರ್ ಮತ್ತು ಆಜೀವಿಕ ಬ್ಯೂರೋ ಸಂಸ್ಥೆ ಜಂಟಿಯಾಗಿ 2021 ಈ ಸಹಾಯಕವಾಣಿ ಶುರು ಮಾಡಿ ಈ ಮೂಲಕ ಬಂದಂತಹ ದೂರುಗಳನ್ನು ಎನ್ಕ್ವೈರಿ ತನಿಖೆ ಮಾಡಿಸಿ ಅನೇಕ ಒಬ್ಬ ಕಾರ್ಮಿಕರಿಗೆ ನ್ಯಾಯ ಕೊಡಿಸಿದ್ದೀವಿ ಅನ್ನುವಂಥ ಒಂದಿಷ್ಟು ಏನಪ್ಪ ಅಂತಂದ್ರೆ ವರದಿಯನ್ನು ಕೊಟ್ಟಿದ್ದಾರೆ, ಹೇಳಿದ್ದಾರೆ. 7,160 ಅಂದರೆ 2021ರಿಂದ ಇಲ್ಲಿವರೆಗೆ 2024ರವರೆಗೆ ಹೆಚ್ಚು ಕಡಿಮೆ ಆನ್ಲೈನ್ ಮೇಲೆ ಇಂಡಿಯಾ ಲೇಬರ್ ಲೈನ್ ಮೇಲೆ ಆ ಸಹಾಯವಾಣಿ ಮೇಲೆ 4 ವರ್ಷಗಳಲ್ಲಿ 7,160 ದೂರುಗಳು ಬಂದಿದ್ದಾವೆ. ಅದರೊಳಗೆ ನಾವು 3,371 ಪ್ರಕರಣ ಬಗೆಹರಿಸಿವಿ ಅಂತೇಳಿ ಈ ಒಂದು ನಮ್ಮ ಲೇಬರ್ ಅದರ ಕಾರ್ಮಿಕರಾಗಿ ಹೇಳ್ತಾ ಇದೆ ಅಂತ. ಅಡ್ಡಿಲ್ಲ, ಅಲ್ಲಿ ಸಿಸ್ಟಮ್ ಸ್ವಲ್ಪ ಎಲ್ಲೋ ಮಾಡ್ತಾ ಇದೆಯಲ್ಲಪ್ಪ ಕೆಲಸ ಅನ್ನುವಂಥ ಸಮಾಧಾನ. ಯಾಕಂದ್ರೆ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲನೋ ಏನೋ ಆಯ್ತಪ್ಪ ಅಂತೇಳಿ. ಯಾಕಂದ್ರೆ ಎಲ್ಲ ಕಡೆ ಪಾಪ ಕಾರ್ಮಿಕರು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ದೂರು ಕೊಡಲಾರಂಥದ್ದು ಇಡೀ ರಾಜ್ಯದ ತುಂಬ ಹೆಚ್ಚು ಕಡಿಮೆ ಇದೆಲ್ಲ 90% ಜನ ಎಲ್ಲರೂ ಲೇಬರರ್ಸ್ ಆಗಿಬಿಟ್ಟಿದ್ದಾರೆ ಇವತ್ತು. ಇದು ಈ ಒಂದೇ ರಾಜ್ಯದ ಕಥೆ ಎಲ್ಲರೂ ಇಡೀ ದೇಶದ ಕಥೆನ ಹಿಂಗೆ. ಇಡೀ ರಾಜ್ಯದಾಗ ಈ 4 ವರ್ಷಗಳಲ್ಲಿ 7,000 ಅಂದ್ರೆ ಪ್ರತಿ ವರ್ಷ ಎಷ್ಟು ಬಿದ್ದಂಗಾದ್ರಿ ಅವರು ಲಿಸ್ಟು ಕೊಟ್ಟಿದ್ದಾರೆ. 2021-22ರಾಗ 1,736 ದೂರುಗಳು ಬಂದು, ಮುಂದೆ ಆಮೇಲೆ 23ರೊಳಗೆ 2,433 ಬಂದು, ಮುಂದೆ 24ರಾಗ 2,991 ದೂರುಗಳು ಬಂದಿದ್ದಾವೆ ಆನ್ಲೈನ್ ಮೇಲೆ. ಅವುಗಳಲ್ಲಿ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಬಗೆಹರಿಸೋ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಆನ್ಲೈನ್ ಮೇಲೆ. ಈ ಆನ್ಲೈನ್ ಮೇಲೆ ಎಷ್ಟು ದೂರುಗಳು ಬರೋಕ್ಕೆ ಸಾಧ್ಯ ಇದೆ ಅಂತ. ಯಾಕಂದರೆ ಇವತ್ತು ಇಂಡಸ್ಟ್ರಿಗಳು ಬಂದಾಗ್ತಾ ಇದ್ದಾವೆ, ಹೆಚ್ಚು ಬಂದಾಗಿದ್ದಾವೆ. ಮತ್ತು ಇದೆಲ್ಲ ಹೇಳ್ತಾರೆ ಇವತ್ತೆಲ್ಲ ಅಸಂಘಟಿತ ಕಾರ್ಮಿಕರಿಗಾಗಿ ಇದ್ದಂಥದ್ದು ಆನ್ಲೈನ ಅವ್ರಿಗೆ ಸಮಸ್ಯೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಂದಿಷ್ಟು ಪ್ರಚಾರ ಪತ್ರಿಕೆಗಳಲ್ಲಿ ಅಲ್ಲಲ್ಲೇ ಬರ್ತದೆ. ಬಟ್ ಇದೆಲ್ಲ ಯಾರಿಗೆ ಅಂದರೆ ಬುದ್ಧಿವಂತ ಕಾರ್ಮಿಕರಿಗೆ, ಅದು ವೆಲ್ ಎಜುಕೇಟೆಡ್ ಕಾರ್ಮಿಕರಿಗೆ ಹೆಲ್ಪ್ ಆಗ್ಬೋದು. ಪಾಪ ಹಳ್ಳಿಯಲ್ಲಿ ಬಿತ್ತಿರುವಂಥವ್ರು ಮತ್ತು ಕೂಲಿ ನಾಲಿ ಮಾಡುವಂಥವ್ರು ಇದೆಲ್ಲ ಏನು ಗೊತ್ತ್ರಿ, ಈವನ್ ಮೊಬೈಲ್ ಸಹಿತ ಇಟ್ಕೊಳ್ಳಾರದ ಪರಿಸ್ಥಿತಿ ಒಳಗೆ ಅವ್ರಿದ್ದಾರೆ. ಅಂಥ ಜನರಿಗೆ ಹೋಗಿ ಮುಟ್ಟೋದು ಯಾವಾಗ, ಅವ್ರಿಗೆ ಯಾವಾಗ ನ್ಯಾಯ ಸಿಗೋದು ಅಂತ. ಯಾಕಂದ್ರೆ ಮೊದಲದಾಗೆ ಅಲ್ಲಿ ಮಾಲಕರಿಗೆ ಅದೇ ಕಾಲಕ್ಕೆ ನಡೆಸ್ಕೊಂಡು ಹೋಗೋರಿಗೆ ಪಾಪ ಬೆದರ್ತಾರೆ. ಈ ಕಾಂಟ್ರಾಕ್ಟರ್ಗೆ ಅವರು ಪ್ರತಿಯೊಂದು ಎಷ್ಟೋ ಫ್ಯಾಕ್ಟ್ರಿಗಳಿದ್ದಾವೆ ಇವತ್ತಂತೂ ಎಲ್ಲ ಏನಪ್ಪ ಅಂದ್ರೆ ಕಾಂಟ್ರಾಕ್ಟ್ ಲೇಬರರ್ಸನ ಆ ಕಾಂಟ್ರಾಕ್ಟ್ ಕೊಟ್ಟವ್ರಿಗೆ ಅನಿಸ್ತಾರೆ ಪಾಪ. ಅವ್ರು ಹೇಳಿದ್ರೆ ನಾಳೆ ಮತ್ತೆ ಉದ್ಯೋಗ ಬಂದದ್ರೆ ಏನು ಮಾಡಲಿ, ನೌಕರಿ ತೆಗೆದು ಹಾಕಿದ್ರೆ ಏನು ಮಾಡಲಿ ಅನ್ನುವಂಥದ್ದು. ನೌಕರಿ ತೆಗೆದು ಹಾಕಿದ್ರೆ ಇವತ್ತೇನು ಕಾನೂನುಗಳು ಅಷ್ಟು ಬಲಿಷ್ಠ ಇಲ್ಲ, ಎಲ್ಲಿ ಕೋರ್ಟ್ಗೆ ಹೋದ್ರು ಸ್ಟ್ಯಾಂಡ್ ಆಗೋದಿಲ್ಲ, ಅಡ್ಡಾಡಿ ಸಾಯುವಂಥ ಪ್ರಸಂಗಗಳು ಎಷ್ಟೋ ಪ್ರಕರಣಗಳಾಗಿದ್ದಾವೆ. ಅದಕ್ಕಾಗಿ ಭಾಳಷ್ಟು ಜನ ಏನು ಮಾಡಿಬಿಡ್ತಾರಪ್ಪ ಅಂದರೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಹಾಳಾಗಿ ಹೋಗಲಪ್ಪ ಕಡೆಗೆ ಇವತ್ತಿನ ಊಟದ ದಾಟ ಆಗಿರ್ತದೆ ನಮ್ಮದು, ನಾಳೆ ನೋಡೋಣ ಅಂತ ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತು. ಹೀಗಾಗಿ ಇದೇನೋ ಒಂದಿಷ್ಟು ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಒಂದು 7,160 ಜನ ದೂರು ಕೊಟ್ಟಿದ್ದಾರೆ ಅಂತೇಳಿ. ಇದು ಸುಮ್ಮನೆ ಒಂದಿಷ್ಟು ಬೆಂಚ್ ಚಪ್ಪರಿಸ್ಕೊಳ್ದಾಗಿದೆ. ಒಂದು ರಾಜ್ಯಕ್ಕೆ 7,000 ದೂರು ಬರ್ತಾವಪ್ಪ ಇಡೀ ರಾಜ್ಯ ಮಟ್ಟದಲ್ಲೇ. ನಾನು ಹೇಳಿದ್ದಿಲ್ಲ 1.40 ನಮ್ಮಲ್ಲಿ 7 ಕೋಟಿ ಬೇಡ 6 ಕೋಟಿ ಲೆಕ್ಕಿದ್ದಾರೆ ಜನ. 6 ಕೋಟಿಗೆ 7,000 ಅದ್ರಾಗ 6 ಕೋಟಿ ಒಳಗೆ 90% ಎಲ್ಲ ಹೆಚ್ಚು ಕಡಿಮೆ ಅಸಂಘಟಿತ ಕಾರ್ಮಿಕರಿದ್ದಾರೆ. ಎಷ್ಟಾದ್ರಿ 6 ಕೋಟಿ ಒಳಗೆ ಒಂದು ಜಸ್ಟ್ ಇದು ಮಾಡಿದ್ರೆ ಹೆಚ್ಚು 5-5.5 ಕೋಟಿ ಜನಸಂಖ್ಯೆ ಇಲ್ಲಿ ಏನಪ್ಪ ಅಂದ್ರೆ ಲೇಬರರ ಮತ್ತೇನು ಕೂಲಿ ಕೃಷಿ ಕೂಲಿ ಮತ್ತೆ ಮಾಡಿ ಬರ್ತಾ ಇದ್ದಾರೆ. ಚಾದಂಗಡಿಗಳಲ್ಲಿ ಮತ್ತೆಲ್ಲೂ ಕೂಲಿ ಮಾಡ್ತಾ ಇರ್ತಾರೆ. ಅವು ಇವು ಅಂತಲ್ಲ. ಮತ್ತು ಬಿಲ್ಡಿಂಗ್ ಕಟ್ಟುವಲ್ಲೇ ಅವತ್ತಷ್ಟು ಬರೋದು, ಅವತ್ತಿನ ಕೊಟ್ಟು ತೊಗೊಳೋದು, ಎದ್ದು ಬಿಡೋದು. ಅವತ್ತು ಬಂದಾಗ ಎಷ್ಟು ಒಂದು 500,000 ಹರ್ಕೊಂಡು ಹೋಗೋದು. ಯಾಕಂದ್ರೆ ಅನಿವಾರ್ಯತೆ ನೆಲಗಟ್ಟ ಮೇಲೆ ಇವತ್ತು ಏನು ಆಗ್ಲಿಕ್ಕತ್ತದಪ್ಪ ಅಂತಂದ್ರೆ ಅವರ ಪೇಮೆಂಟ್ ಫಿಕ್ಸ್ ಆಗಿರ್ತದೆ. ಇವತ್ತು ಭಾಳ ಕೆಲಸ ಅನಿವಾರ್ಯತೆ ಅಂದರೆ 500 ಕೊಡ್ತಾರೆ, 1,000 ಕೊಡ್ತಾರೆ. ನಾಳೆ ಅವ್ರ ಕೆಲಸ ಅನಿವಾರ್ಯ ಅಂದರೆ ಯಾರು 100 ಕೊಡೋದಿಲ್ಲ. ಒಂದು ಕೆಲಸ ಮಾಡೋದ್ರೆ ಇವತ್ತೊಂದು ಕೆಲಸ ಆದರೆ ಮುಂದಿನ 2-3 ವರ್ಷ ಉಪವಾಸ ಬೀಳುವಂಥ ಪ್ರಸಂಗ ಇವತ್ತಂದ್ರೆ. ಯಾಕಂದ್ರೆ ದಿನ ಹೋಗಬೇಕಂತ ಏನಿಲ್ಲಲ್ಲ ಅಸಂಘಟಿತ ಕಾರ್ಮಿಕರಿಗೆ. ಯಾಕಂದ್ರೆ ಕಟ್ಟಡ ಕಟ್ಟೋರಾಗಿರ್ಬೋದು, ಇತರೆ ನಿರ್ಮಾಣ ಕಾರ್ಯ ಕೆಲಸ ಮಾಡೋರಾಗಿರ್ಬೋದು, ಮನೆ ಕೆಲಸವರಾಗಿರ್ಬೋದು, ಸ್ವಚ್ಛತೆಗೆ ಹಾಕೊಂಡು ಹೋಗುವಂಥವ್ರಾಗಿರ್ಬೋದು, ಗಾರ್ಮೆಂಟ್ದಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕಾರ್ಖಾನೆಗಳಲ್ಲಿ ಆಗಿರ್ಬೋದು, ಯಾವ ಭದ್ರತಾ ಸೇವೆಯಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಹೋಮ್ ನರ್ಸಿಂಗಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಇನ್ನಿತರ ಯಾವುದೇ ಕ್ಷೇತ್ರ ಅಸಂಘಟಿತ ಕಾರ್ಮಿಕರು
ಅಷ್ಟು ದೊಡ್ಡ ವ್ಯಾಪ್ತಿ ಪಡೆದ 90%. ಅದರೊಳಗೆ ಕೇವಲ 7,160 ದೂರ ಬಂದಿದ್ದಾವೆ. ನಾವು ಇತರ 3,500 ಮಾಡೀವಿ, 4,000 ಮಾಡೀವಿ ಅಂತಂದ್ರು ಸಹಿತ ಇವು ಕೇವಲ ಏನಪ್ಪ ಅಂದ್ರೆ ದಿಖಾವೇಕೆರಿ ತೋರಿಸೋ ಸಲುವಾಗಿ. ಆದರೆ ವಾಸ್ತವವಾಗಿ ಅವ್ರಿಗೆ ಯಾವ ಬೆನಿಫಿಟ್ಸು ಸಿಗ್ತಾಯಿಲ್ಲ ಕಾರ್ಮಿಕರಿಗೆ. ಅವ್ರ ಪಗಾರನ ಸಿಕ್ಕರೆ ಅವತ್ತು ಸಂಬಳ ಸಿಕ್ಕರೆ ಸಾಕಪ್ಪ ನಮಗೆ, ಅಟ್ಲೀಸ್ಟ್ 300-400 ಅದು ಕೊಡಲಿ, ಅದು ಕೊಟ್ಟರೆ ನಮ್ಗೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿ ಅದು. ಹೀಗಾಗಿ ಸರ್ಕಾರನೂ ಇವತ್ತು ಕಾರ್ಮಿಕ ಇಲಾಖೆ ಮಾಡಿದ ಬರ್ರಿ ದೂರು ಕೊಡ್ಲಿತ್ತೆಲ್ಲ ಹೇಳ್ತದೆ ರೀ. ಆದ್ರೆ ದೂರು ಕೊಡುವಂಥ ಶಕ್ತಿ ಇವತ್ತು ಕಾರ್ಮಿಕ ಉಳಿದಿಲ್ಲ. ದೂರು ಕೊಟ್ಟರೆ ನಾಳೆ ಮರು ದಿವಸದ ಕೆಲಸಕ್ಕೆ ಕರೀದಿಲ್ಲ. ನಮಗೆ ಬೇಡಪ್ಪ ನೀನು ಪೇಮೆಂಟ್ ಹೋಗಂತ ಹೇಳಿಬಿಡ್ತಾರೆ. ಉದ್ಯೋಗ ಇಲ್ಲಾಂದ್ರೆ ಏನು ಮಾಡೋದು ಪಾಪ, ಹೊಟ್ಟಿಗೆ ಏನು ಮಾಡಬೇಕು. ಎಲ್ಲ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಇದಾಗ್ಯದ. ಯಾವ ಫ್ಯಾಕ್ಟ್ರಿ ಪರ್ಮನೆಂಟ್ ಇಲ್ಲ ಎಲ್ಲ ತಾತ್ಕಾಲಿಕ. ಇವತ್ತು ಬಂದು ನಾಳೆ ಕೆಲಸ ತೆಗಿಬೋದು, ನಾಡೋದು ತೆಗಿಬೋದು. ಒಟ್ಟು ಅತಂತ್ರ ಪರಿಸ್ಥಿತಿ ಅದ. ಅದಕ್ಕಾಗಿ ಈ ಕಾಂಟ್ರಾಕ್ಟ್ ಲೇಬರ್ಸ್ಗಳು ಎಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಿದ್ದಾರೆ, ಎಲ್ಲೋ ಒಂದಿಷ್ಟು ಕಳೆದಂಥವ್ರು ಒಂದಿಷ್ಟು ತಿಳುವಳಿಕಿದ್ದಂಥವ್ರು ಕಂಪ್ಲೇಂಟ್ ಮಾಡ್ತಾರೆ. ಮಾಡಿ ತೊಂದರೆ ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಪ್ರಮಾಣ ಭಾಳ ಕಡಿಮೆ ಅಂತ. ಹಂಗೆ ಇವತ್ತು 7,140 ದೂರುಗಳು ಬಂದಿದ್ದು ಕಡಿಮೆನೇ ಇದೆ ಇಡೀ ರಾಜ್ಯದ 4 ವರ್ಷಗಳ ರೆಕಾರ್ಡ್ ಅದು. ಅಂದ್ರೆ ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಇದ್ದು ಈ ದಿಶೆಯಲ್ಲಿ ಇನ್ನಷ್ಟು ತೀವ್ರವಾಗಿ ಈ ಕೂಲಿ ನಾಲಿ ಮಾಡುತ್ತಿರುವಂಥ ಕಾರ್ಮಿಕರ ಬಗ್ಗೆ, ಹೆಣ್ಣು ಕಾರ್ಮಿಕರ ಬಗ್ಗೆ, ಕೃಷಿ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆಲ್ಲ ಉದ್ಯೋಗ ಸಿಗುವ ಜೊತೆಗೆ ಒಳ್ಳೆಯ ವೇತನ ಮತ್ತು ಏನೋ ಅವ್ರಿಗೆ ಸವಲತ್ತುಗಳು, ಮೆಡಿಕಲ್ ಸವಲತ್ತುಗಳು ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮಾಡುವುದು ಅದು ಸರ್ಕಾರದ ಕೆಲಸ. ಅದು ಎಷ್ಟು ಮಟ್ಟಿಗೆ ಮಾಡ್ತದೆ, ಎಷ್ಟು ಮಟ್ಟಿಗೆ ದೃಢವಾದ ಕಾನೂನು ತಂದು ಆ ಕಾನೂನು ಪರಿಪಾಲನೆ ಆಗೋಗಿ ಮಾಡ್ತದೆ. ಯಾಕಂದರೆ ಕಾನೂನು ಪರಿಪಾಲನೆ ಆಗೋದು ಭಾಳ ಕಷ್ಟದ್ರೂ ಇಲ್ಲ. ಯಾಕಂದರೆ ಕಾನೂನು ಅದಿಲ್ಲ ಅಂತಲ್ಲ ಇದ್ದಾವೆ, ಆದರೆ ಅವು ಎಕ್ಸಿಕ್ಯೂಟ್ ಆಗ್ಬೇಕಲ್ಲ, ಎಕ್ಸಿಕ್ಯೂಟ್ ಆಗೋದು ಭಾಳ ಕಷ್ಟ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ದೂರ ಬರ್ತಾವೆ, ಮತ್ತು ಕೈಗಿಡ್ತಾರೆ, ಒಂದು ಕಾಂಪ್ರಮೈಸ್ ಮಾಡ್ತಾರೆ, ಏನು ಕೊಟ್ಟು ಕಳಿಸ್ತಾರೆ, ಮತ್ತು ಮರದಿವಸ ಅದೇ ಇರ್ತದೆ ಪರಿಸ್ಥಿತಿ. ಹೀಗಾಗಿ ಕಾರ್ಮಿಕರ ಒಂದು ಬದುಕು ಏನಾಗಿದೆಪ್ಪ ಅಂದರೆ ಇವತ್ತು ಅತ್ಯಂತ ನರಕದ ಪರಿಸ್ಥಿತಿ ಅದ. ಹೀಗಾಗಿ ಇದು ವಸ್ತುಸ್ಥಿತಿ. ಆದರೂ ಸಹಿತ ನಮ್ಮ ಸರ್ಕಾರ ಇದ್ದು ಇಂಡಿಯಾ ಲೇಬರ್ ಲೈನ್ ಕೊಟ್ಟ ಅಥವಾ ಇನ್ನೂರು ಸಂಘಟನೆಗಳ ಮೂಲಕ ಒಂದು ದೂರ ತೆಗೆದುಕೊಳ್ಳಿಕ್ಕತ್ತದ. ಇದನ್ನು ಯಾಕೆ ನಾವು ಇವತ್ತು ಚರ್ಚೆ ತೊಗೊಂಡ್ರೆ ಅಟ್ಲೀಸ್ಟ್ ನಮ್ಮಿಂದ ಅವ್ರು 4 ಕಾರ್ಮಿಕರಿಗೆ ಹೋಗಿ ಮುಟ್ಲಿ ಸುದ್ದಿ ಅಂತೇಳಿ. ಭಾಳಷ್ಟು ಕಾರ್ಮಿಕರಿಗೆ ಸುದ್ದಿ ಮುಟ್ಟುವುದಿಲ್ಲ, ಯಾಕೆಂದ್ರೆ ಅಡ್ವೈಸ್ ಕೊಡುವುದಿಲ್ಲ. ಅದೇ ಕಂಪ್ನಿಗಳಾದ್ರೂ ದೊಡ್ಡ ದೊಡ್ಡ ಅಡ್ವೈಸ್ ಕೊಟ್ಟು ಏನೋ ಮಾಡಿ ಪ್ರಚಾರ ಮಾಡ್ಕೋತಾರೆ. ಪಾಪ ಇವು ಕಾರ್ಮಿಕರು ನಾವು ಬದುಕೋದು ಕಷ್ಟ ಇರ್ತೀವಿ, ಅಡ್ವೈಸ್ ಯಾರು ಮಾಡೋರು. ಏನೋ ಒಂದು ನೀತಿವಂತ ಪತ್ರಿಕೋದ್ಯಮ ಇದ್ದಂಥವ್ರು ಒಂದಿಷ್ಟು ಯಾವುದೋ ಮೂಲ್ಯಾಗ ಹಾಕ್ತಾರೆ. ಅದನ್ನು ಫ್ರಂಟ್ ಪೇಜಿಗೆ ಇರೋದಿಲ್ಲ ಸುದ್ದಿದು. ಅವ್ರಿಗೆ 4ನೇ ಪೇಜು, 5ನೇ ಪೇಜು, 6ನೇ ಪೇಜು ಇರ್ತದೆ. ಅದನ್ನು ತೆಗೆದು ನೋಡೋರು ಯಾರು, ನಿರಂತರವಾಗಿ ಪತ್ರಿಕೆ ನೋಡುವಂಥವ್ರು ಅವ್ರು ತೆಗೆದು ನೋಡ್ತಾ ಇರ್ತಾರೆ. ಅವ್ರಿಗೆ ನಮ್ಮ ಕೈಲಿಗೆ ಬಿಡೋದೇ ಇಲ್ಲ. ಹೀಗಾಗಿ ಯಾರ ಒಂದು ದೂರು ಸಲ್ಲಿಸೋದು, ಯಾರಿಗೆ ದೂರು ಸಲ್ಲಿಸಲಿದೆ ಅನ್ನೋಂಗಾಗ್ಯದ. ಯಾರು ದೂರು ಕೊಟ್ಟರು ಅವರು ಕೆಲಸ ಆಗೋದಿಲ್ಲ. ಅದಕ್ಕೆ ಜನ ಅನಿಸ್ತಾ ಇದ್ದಾರೆ ಈ ಒಂದು ಮಾಲೀಕರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದಕ್ಕಾಗಿ. ಆಯ್ತವ ಎಷ್ಟು ಕೊಡ್ತೀರಿ, ಇವತ್ತು 300 ಕೊಡ್ತೀರಿ, ಕೊಡ್ರಿ, ಅಷ್ಟು ಮೇಲೆ ಬದುಕ್ತೀರಿ ಅನ್ನೋಂಥ ಪರಿಸ್ಥಿತಿ ಅವ್ರಿಗೆ ಬಂದದ. ಅದಕ್ಕಾಗಿ ಇವತ್ತೇನು ಕಾರ್ಮಿಕರಿಗೆ ವಂಚನೆ ಆಗಲಿಕ್ಕೆ ಅಂತ ಹೇಳ್ತಾ ಇದ್ದಲ್ಲ, ಬರೀ ವಂಚನೆ ಅಲ್ಲ, ಅವ್ರ ಬದುಕು ನಷ್ಟಕ್ಕೊಳಗಾಗಿದೆ. ಬರೀ ವಂಚನೆ ಅಲ್ಲ, ನಷ್ಟಕ್ಕೊಳಗಾಗ್ಯದ. ಅವ್ರಿಗೆ ಬದುಕಿನ ಸೆಕ್ಯೂರಿಟಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಅವ್ರ ಬದುಕು ಹೆಂಗಾಗಿದೆಪ್ಪ, ನಾಳೆ ಹೆಂಗೆ, ಇವತ್ತು ಹೆಂಗೆ ಅನ್ನುವಂಥದ್ದು. ಇವತ್ತು ಹೊಟ್ಟೆ ತುಂಬಿದ್ರೆ ಸಾಕು, ನಾಳೆ ನೋಡೋಣ ಅಂತ ಪರಿಸ್ಥಿತಿ. ಎಲ್ಲ ನೆಲೆಯಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗದಂಗೆ, ವಂಚನೆ ಆಗದಂಗೆ ಕೆಲಸಗಳಾಗಬೇಕಾಗ್ಯದ. ಅದನ್ನು ನಮ್ಮ ಕಾರ್ಮಿಕ ವಿಭಾಗ ಮಾಡ್ತದನ, ಲೇಬರ್ ವಿಭಾಗ ಮಾಡ್ತದೆ ಅನ್ನೋದು ಒಂದು ಪ್ರಶ್ನೆ. ಇದೇನೋ ಮಾಡ್ಯದ, ಫಸ್ಟ್ ರಿಪೋರ್ಟ್ ಬಂದಿದ್ದು, ನಾನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೆ. ಇದೇ ರೀತಿ ಇನ್ನೂ ಹೆಚ್ಚಿಗೆ ಬರಲಿ ಮತ್ತು ಆ ಜನಕ್ಕೆ ಒಂದು ನ್ಯಾಯ ಸಿಗಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.